ಗುಡ್ ಮಾರ್ನಿಂಗ್ ಗಾಯ್ಸ್, ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಒಂದಾನೊಂದು ಕಾಲದಲ್ಲಿ ಕದಂಬರ ರಾಜಧಾನಿಯಾಗಿರುವಂತಹ ಹಲಸಿ ಗ್ರಾಮದಲ್ಲಿರುವಂತಹ ಪೌರಾಣಿಕ ಮತ್ತು ಇತಿಹಾಸದ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಸದ್ಯಕ್ಕೆ ನಾನಿರುವುದು ಥರ ಆಜು ಬಾಜು ಎಲ್ಲ ನೋಡಿದರೆ ಜಂಗಲ್ ರೀತಿ ಕಾಣಿಸುತ್ತೆ. ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಶ್ರೀ ರಾಮಲಿಂಗೇಶ್ವರ ಟೆಂಪಲ್ ಅಂದರೆ ರಾಮತೀರ್ಥ ಟೆಂಪಲ್. ಮ್ಯಾಪ್ನಲ್ಲಿ ದಾರಿ ತೋರಿಸ್ತಾ ಇದೆ. ಸೊ ಸ್ವಲ್ಪ ಒಳಗಡೆ ಹೋಗಿ ನೋಡೋಣ. ಅಲ್ಲಿ ದಾರಿ ಇದ್ದರೆ ಹೋಗೋಣ, ಇಲ್ಲವಾದರೆ ವಾಪಸ್ ಬಂದು ಯಾರಿಗಾದರೂ ಕೇಳ್ಕೊಂಡು ಹೋಗೋಣ. ನಾವಿವಾಗ ಇಲ್ಲಿ ಸ್ಥಳೀಯರಿಗೆ ಕೇಳ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ನೀವು ತಪ್ಪು ದಾರಿಯಲ್ಲಿ ಬಂದಿದ್ದೀರಿ ಅಂತ, ಈ ಕಡೆಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ವಾಪಸ್ ಹಲಸಿಗೆ ಹೋಗಿ ಅಲ್ಲಿಂದ ದಾರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ಕೂಡ ಹಲಸಿಗೆ ಹೋಗೋಣ. ಅಲ್ಲಿ ದಾರಿ ಸಿಗುತ್ತಾ ಇಲ್ಲ ಅಂತ ನೋಡೋಣ. ನೀವು ಕೂಡ ಮ್ಯಾಪ್ ನೋಡಿಕೊಂಡು ಇಲ್ಲಿಗೆ ಬಂದರೆ ಇಲ್ಲಿ ಬೋರ್ಡ್ ಇದೆ, ನೋಡ್ಕೊಳ್ಳಿ. ಅನಗಡಿ ಅಂತ ಬೋರ್ಡ್ ಇದೆ. ಈ ಕಡೆಗೆ ಲೆಫ್ಟ್ ಹೋಗಲು ಮ್ಯಾಪ್ ಹೇಳುತ್ತೆ, ಅಲ್ಲಿಂದ ಲೆಫ್ಟ್ ಹೋಗಬೇಡಿ. ನಾವು ಕೂಡ ಅಲ್ಲಿ ಒಳಗಡೆ ಹೋಗಿದ್ವಿ. ಒಂಥರ ಜಂಗಲ್ ಸಫಾರಿನೇ ಆಯಿತು. ಅಲ್ಲಿ ಬಿಟ್ಟು ಸ್ವಲ್ಪ ಒಳಗಡೆ ಅಂದರೆ 2 ಕಿಲೋಮೀಟ್ರ್ ಹೋದಾಗ ಗೊತ್ತಾಯಿತು ಅಲ್ಲಿ ಯಾವ ದಾರಿನೂ ಇಲ್ಲ. ಇನ್ ಕೇಸ್ ಹೋದರೂ ಕೂಡ ತುಂಬ ಜಾಸ್ತಿ ನಡಿಬೇಕಾಗುತ್ತೆ. ಬಟ್ ಯಾರೂ ಹೋಗಿಲ್ಲ ಅನಿಸುತ್ತೆ. ಲೋಕಲ್ ಇದ್ದವರು ಯಾರಿಗೆ ಈ ಸ್ಥಳದ ಬಗ್ಗೆ ಜಾಸ್ತಿ ಮಾಹಿತಿ ಇದೆಯೋ ಅವರೇ ಹೋಗಿರಬಹುದು ಅನಿಸುತ್ತೆ. ಅದನ್ನು ಬಿಟ್ಟರೆ ಯಾರೂ ಪ್ರವಾಸಿಗರು ಈ ದಾರಿಯಿಂದ ಒಳಗಡೆ ಹೋಗಿಲ್ಲ. ನೀವು ಕೂಡ ಬರೋರಿದ್ದರೆ ಈ ದಾರಿಯಿಂದ ಒಳಗಡೆ ಹೋಗಬೇಡಿ. ಇವಾಗ ಸ್ಥಳೀಯರು ಹೇಳಿರುವ ದಾರಿಯಿಂದ ಹೋಗೋಣ. ಹಲಸಿ ಪಶ್ಚಿಮ ಘಟ್ಟಗಳ ಅರಣ್ಯ ಸೌಂದರ್ಯ ಮಧ್ಯೆ ನೆಲೆಸಿರುವ ಪ್ರಾಚೀನ ಪಟ್ಟಣವಾಗಿದೆ. ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಕದಂಬ ವಂಶದ ಪ್ರಮುಖ ಕೇಂದ್ರವಾಗಿದ್ದ ಹಲಸಿ ಆಗ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆಡಳಿತದ ದೃಷ್ಟಿಯಿಂದ ಬಹಳ ಮಹತ್ವ ಪಡೆದಿತ್ತು. ಹಲಸಿ ಗ್ರಾಮವು ಖಾನಾಪುರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಬೆಳಗಾವಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಮೊದಲಿಗೆ ನಾವು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಇದು ಹಲಸಿಯ ಪ್ರಮುಖ ದೇವಾಲಯವಾಗಿದೆ. ಇದೊಂದು ಬೆಟ್ಟದ ತುದಿಯ ಮೇಲಿರುವಂತಹ ದೇವಾಲಯವಾಗಿದೆ. ಗಾಯ್ಸ್, ನಮಗಿನ್ನೂ ಟೆಂಪಲ್ಲೇ ಸಿಕ್ಕಿಲ್ಲ. ಮ್ಯಾಪ್ದಲ್ಲಿ ಹಾಕುತ್ತಾ ಇನ್ನೂ ಟೆಂಪಲನ್ನೇ ಹುಡುಕ್ತಾ ಇದ್ದೀವಿ. ಮಳೆಗಾಲದಲ್ಲಿ ಕಾರ್ ಬರಲ್ಲ. ಈ ರೀತಿಯಾಗಿರುವಂತಹ ಇಲ್ಲಿ ಕಲ್ಲಿದೆ ಅಲ್ಲ, ಲಾಸ್ಟ್ ಇಲ್ಲಿವರೆಗೂ ಮಾತ್ರ ನಮ್ಮ ವೆಹಿಕಲ್ ಬರುತ್ತೆ. ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡುತ್ತಾ ಮೇಲ್ಗಡೆ ಹೋಗಬೇಕು. ನಿಮಗೆ ಪ್ರಾಪರ್ ಗೈಡ್ಲೈನ್ಸ್ ಇದ್ದರೆ ಮಾತ್ರ ಇಲ್ಲಿ ಬನ್ನಿ, ಇಲ್ಲವಾದರೆ ನಂತರ ಆಗುತ್ತೆ. ನಾವು ದಾರಿ ಹುಡುಕುತ್ತಾ 1 ತಾಸಾಯಿತು ಇಲ್ಲೇ ಓಡಾಡ್ತಾ ಇದ್ದೀವಿ. ಇವಾಗ ಅಲ್ಲಿ ಕೇಳಿದ ಮೇಲೆ ಹೇಳಿದರು. ಸೊ ಇವಾಗ ಮತ್ತೆ ಹೀಗೆ ನಡೆದುಕೊಂಡು ಹೋಗಬೇಕು. ಹೀಗೆ ರೋಡ್ ಇದೆ, ಇಲ್ಲಿಂದಲೇ ನಾವು ನಡೆದುಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಈ ರಸ್ತೆಯಲ್ಲಿ ಬೈಕ್ ಆದರೂ ಹೇಗೆ ಬರುತ್ತೆ ಮತ್ತು ಕಾರ್ ಆದರೂ ಹೇಗೆ ಬರುತ್ತೆ, ನೋ ರಿಸ್ಕ್. ಸೊ ಅದಕ್ಕೆ ನಾವು ನಡೆದುಕೊಂಡೇ ಹೋಗ್ತಾ ಇದ್ದೀವಿ. ಹಲಸಿ ವಿಲೇಜ್ದಿಂದ ಈ ದೇವಸ್ಥಾನ ಸುಮಾರು ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ವೆಹಿಕಲ್ ಬರೋದು ಒಂದು 4 ಕಿಲೋಮೀಟ್ರ್ ತನಕ. ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡುತ್ತಲೇ ಮೇಲ್ಗಡೆ ಹೋಗಬೇಕು, ನೋ ಆಪ್ಷನ್. ನಮ್ಮ ಕಾರ್ ಅಲ್ಲಿದೆ. ನಾವಿವಾಗ ಇಷ್ಟೊಂದು ನಡೆದುಕೊಂಡು ಬಂದ್ವಿ. ಹೀಗೆ ಇಲ್ಲಿಂದ ಒಂದು ವ್ಯೂ ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅಲ್ಲಿದೆ ಹಲಸಿ ವಿಲೇಜ್, ಈ ಕಡೆಗಿದೆ ಟೆಂಪಲ್. ಫ್ರೆಂಡ್ಸ್, ನಾವಿವಾಗ ಟಾಪ್ ಆಫ್ ದ ಹಿಲ್ ಬಂದಿದ್ದೇವೆ. ಸೊ ಈ ಕಡೆ ಒಂದು ಟೆಂಪಲ್ ಇದೆ ಆ್ಯಂಡ್ ಆ ಕಡೆ ಒಂದು ಟೆಂಪಲ್ ಇದೆ. ನಾವು ಕೂಡ ಇಲ್ಲಿ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣ. ಒಳಗಡೆ ಒಂದು ಶಿವಲಿಂಗವಿದೆ. ಐ ಥಿಂಕ್ ಇಲ್ಲಿ ಯಾರೂ ಬಂದು ಪೂಜೆ ಮಾಡೋದಿಲ್ಲ ಅನಿಸುತ್ತೆ. ಓಂ ನಮಃ ಶಿವಾಯ. ಪುರಾಣದ ಪ್ರಕಾರ ಲಂಕಾ ವಿಜಯದ ನಂತರ ಶ್ರೀರಾಮರು ಬ್ರಹ್ಮ ಹತ್ಯೆ ದೋಷ ನಿವಾರಣೆಗೆ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ರಾಮಲಿಂಗೇಶ್ವರ ಎಂದು ಹೆಸರು ಬಂದಿದೆ.
ಈ ದೇವಾಲಯದ ಮುಂದಿರುವ ಕುಂಡವನ್ನು ರಾಮತೀರ್ಥ ಎಂದು ಕರೆಯುತ್ತಾರೆ. ಇದನ್ನು ಪವಿತ್ರ ಕುಂಡವೆಂದು ನಂಬಿದ್ದಾರೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಶ್ರೀರಾಮರು ಇಲ್ಲಿ ಸ್ನಾನ ಮಾಡಿದ್ದರೆಂದು ಹೇಳಲಾಗುತ್ತದೆ. ಈ ಕುಂಡದ ವಿಶೇಷತೆವೇನೆಂದರೆ ವರ್ಷ ಪೂರ್ತಿ ಇಲ್ಲಿ ನೀರು ಇರುತ್ತದೆ. ಮಳೆಗಾಲದಲ್ಲಿ ಇಲ್ಲಿ ಅದ್ಭುತ ನೈಸರ್ಗಿಕ ಸೌಂದರ್ಯವನ್ನು ನೋಡಬಹುದು. ಇವಾಗ ನಾವು ಮತ್ತೆ ವಾಪಸ್ ಕೆಳಗಡೆ ಟ್ರೆಕ್ಕಿಂಗ್ ಮಾಡುತ್ತಾ ಹೋಗ್ತಾ ಇದ್ದೀವಿ. ಯಾವ ದಾರಿಯಿಂದ ಮೇಲ್ಗಡೆ ಬಂದವೋ ಅದೇ ದಾರಿಯಿಂದ ಕೆಳಗಡೆ ಹೋಗಬೇಕು. ಇಲ್ಲಿ ಎಲ್ಲ ಕಲ್ಲುಗಳನ್ನು ಜೋಡಿಸಿ ಇಟ್ಟಿದ್ದಾರೆ, ನೋಡ್ಬೋದು. ಫೈನಲಿ ನಾವು ಇವಾಗ ವಾಪಸ್ ಬಂದ್ವಿ. ನಮ್ಮ ಕಾರನ್ನು ಎಲ್ಲಿ ಬಿಟ್ಟು ಹೋಗಿದ್ವೇನೋ ಅಲ್ಲೇ ವಾಪಸ್ ಬಂದಿದ್ದೇವೆ. ಸೊ ಇಲ್ಲಿಂದ ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ. ನಾವಿವಾಗ ಬಂದ್ವಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪಾರ್ಕಿಂಗ್ದಲ್ಲಿ. ಇಲ್ಲೇ ಇದೆ ದೇವಸ್ಥಾನ. ಸೊ ಒಳಗಡೆ ಹೋಗೋಣ, ಬನ್ನಿರಿ. ಶ್ರೀ ಬುಹರಾಯ ಲಕ್ಷ್ಮೀ ನರಸಿಂಹ ದೇವಾಲಯ ಹಲಸಿಯ ಅತ್ಯಂತ ಭವ್ಯ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಗೈಸ್, ಇದುವೇ ನೋಡಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಈ ದೇವಸ್ಥಾನಕ್ಕೆ 2 ಮಹಾದ್ವಾರಗಳಿದೆ. ಈ ಕಡೆಯಿಂದ ಒಂದಿದೆ, ಆ ಕಡೆಯಿಂದ ಒಂದಿದೆ. ಎರಡೂ ಕಡೆ ಸೇಮ್ ಟು ಸೇಮ್ ಇದೆ. ಈ ಕಡೆಗೆ ನೋಡಬಹುದು ತುಳಸಿ ಕಟ್ಟೆ ಇದೆ. ಈ ಕಡೆಗೆ ದೇವಸ್ಥಾನ, ಮಧ್ಯದಲ್ಲಿ ಮಹಾದ್ವಾರ. ಆ ಕಡೆ ಕೂಡ ಇದೇ ರೀತಿಯದ್ದಾಗಿದೆ. ದೇವಸ್ಥಾನದ ಒಂದು ರಥವಿದೆ ಇಲ್ಲಿ ವಿಷ್ಣುವಿನ ನರಸಿಂಹ ಅವತಾರವನ್ನು ಆರಾಧಿಸಲಾಗುತ್ತದೆ. ಈ ದೇವಾಲಯದಲ್ಲಿ 2 ಗರ್ಭಗುಡಿಗಳಿವೆ. ಈ ದೇವಾಲಯದಲ್ಲಿ ನಾವು ಸುಂದರವಾಗಿ ಕೆತ್ತಿದ ಕಲ್ಲಿನ ಸ್ತಂಭಗಳು, ವಿಶಾಲ ಮಂಟಪ, ಗರ್ಭಗುಡಿಯಲ್ಲಿ ಶಕ್ತಿಶಾಲಿ ನರಸಿಂಹರ ಮೂರ್ತಿ, ಲಕ್ಷ್ಮೀ ದೇವಿಯೊಂದಿಗೆ ಪೂಜೆ, ಇತಿಹಾಸ ಮತ್ತು ಭಕ್ತಿಯ ಅದ್ಭುತ ಸಂಗಮವನ್ನು ಇಲ್ಲಿ ಕಾಣಬಹುದು. ಈ ದೇವಾಲಯವು ಕದಂಬ ಹಾಗೂ ನಂತರದ ಚಾಲುಕ್ಯ ಶೈಲಿಯ ಸಂಯೋಜನೆಯನ್ನು ತೋರಿಸುತ್ತದೆ. ಇದು ಅನ್ನ ಪ್ರಸಾದದ ಗೃಹ ಇದೆ. ಇಲ್ಲಿ ಮಹಾಪ್ರಸಾದ ದೊರೆಯುತ್ತದೆ. ದೇವಸ್ಥಾನದ ಆವರಣದಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ನಾವು ನೋಡಬಹುದು. ಇವಾಗ ನಾವು ಹೋಗ್ತಾ ಇದ್ದೀವಿ ಸುವರ್ಣೇಶ್ವರ ದೇವಸ್ಥಾನಕ್ಕೆ. ಹೀಗೆ ಗಲ್ಲಿಯಿಂದ ಹೋಗುವುದಿದೆ. ಹೋಗ್ತಾ ಇದ್ದೀವಿ, ಮ್ಯಾಪ್ ಹಚ್ಕೊಂಡು ಹೋಗ್ತಾ ಇದ್ದೀವಿ. ಮ್ಯಾಪ್ ಎಲ್ಲಿ ಒಯ್ದು ನಿಲ್ಲಿಸುತ್ತೋ ಗೊತ್ತಿಲ್ಲ. ಹಾಗೆ ಲೋಕಲ್ ಜನರಿಗೂ ಕೂಡ ಕೇಳ್ತಾ ಹೋಗ್ತಾ ಇದ್ದೀವಿ. ಇತಿಹಾಸಕಾರರ ಪ್ರಕಾರ ಇಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳಿವೆ. ಇಂದು ಕೂಡ ಹಲಸಿಯ ಪ್ರತಿಯೊಂದು ಕಲ್ಲು ತನ್ನ ಹಳೆಯ ವೈಭವವನ್ನು ಹೇಳುತ್ತದೆ. ಇದು ಪ್ರಾಚೀನ ಕದಂಬರ ಕಾಲದ ಶ್ರೀ ಸುವರ್ಣೇಶ್ವರ ದೇವಾಲಯ. ಈ ದೇವಾಲಯ ಹಲಸಿಯ ಅತ್ಯಂತ ಹಳೆಯ ರಚನೆಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ. ಕದಂಬರ ಸರಳ ಬಟ್ ಗಂಭೀರ ವಾಸ್ತುಶಿಲ್ಪ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ದೇವಸ್ಥಾನ ಕಲ್ಮೇಶ್ವರ್ ದೇವಸ್ಥಾನವಾಗಿದೆ. ಇಲ್ಲಿ ಯಾವುದೇ ತರಹದ ಬೋರ್ಡ್ ಇಲ್ಲ, ಬಟ್ ಒಳಗಡೆ ಶಿವಲಿಂಗವಿತ್ತು. ಸೊ ನಾನೇ ಗೆಸ್ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲೊಂದು ದೇವಸ್ಥಾನವಿದೆ, ಬಟ್ ಕೀಲಿ ಹಾಕಿದ್ದಾರೆ. ಒಳಗಡೆ ಹೇಗಿದೆ ಏನು ಕತೆ ಗೊತ್ತಿಲ್ಲ, ಬಟ್ ದೇವಸ್ಥಾನ ಅಂತೂ ಇದೆ. ಅದು ಏನು ಹೇಳೋದು ನೋಡಿ, ಎಷ್ಟು ಸುಂದರವಾದ ಮೂರ್ತಿಯನ್ನು ಇಲ್ಲಿ ಕೊಚ್ಚೆಯ ಸೈಡ್ಗೆ ಇಟ್ಟಿದ್ದಾರೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ, ತಂಪಾಗೋಣ, ನೆಕ್ಸ್ಟ್ ಹೋಗೋಣ. ಹಲಸಿ ಕೇವಲ ದೇವಾಲಯಗಳ ಗ್ರಾಮವಲ್ಲ, ಇದು ಜೀವಂತ ಸಂಸ್ಕೃತಿ. ಇಲ್ಲಿ ಮಹಾಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ಇತರ ಹಬ್ಬಗಳನ್ನು ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಪಶ್ಚಿಮ ಘಟ್ಟಗಳ ಹಸಿರು ಪ್ರಕೃತಿ ಮತ್ತು ಪುರಾತನ ದೇವಾಲಯಗಳ ಸಂಯೋಜನೆ ಹಲಸಿ ಗ್ರಾಮವನ್ನು ಒಂದು ಅನನ್ಯ ತೀರ್ಥಕ್ಷೇತ್ರವಾಗಿ ಮಾಡಿದೆ. ಈ ವಿಡಿಯೋದಲ್ಲಿ ನಾವು ಹಲಸಿ ಗ್ರಾಮದಲ್ಲಿರುವಂತಹ ಕೆಲವೊಂದಿಷ್ಟು ಐತಿಹಾಸಿಕ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಮತ್ತು ಹಲಸಿ ಗ್ರಾಮದಲ್ಲಿ ಮತ್ಯಾವುದಾದರೂ ದೇವಸ್ಥಾನ ಇದ್ದರೆ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.